ನಮಸ್ಕಾರ ರೀಪ್ಪ ಎಲ್ಲರಿಗೆ. ಸೊ ಇವತ್ತು ಈ ವಿಡಿಯೋದಾಗ ಏನು ತೋರ್ಸಾತ್ತೀನಿ ಅಂದ್ರೆ ಬೆಂಗಳೂರದಾಗಿರುವಂಥ ನಾಗಸಂದ್ರದಾಗಿರುವಂಥ ಐಕ್ಯಕ್ಕೆ ಹೋಗಿದ್ನಿ ಇವತ್ತು. ಏನು ಮಾಡ್ತೀರಿ ಅಲ್ಲಿ ಹೋಗಿ ನಮ್ಮ ಮನೆಗೆ ನನ್ನ ಫ್ಯೂಚರ್ ಡ್ರೀಮ್ ಮನೆಗೆ ಎಂಥ ಐಟಮ್ಗಳು ಬೇಕಾಗ್ತಾವೆ ಅಂಥೇಳಿ ಹೋಗಿದ್ನಪ್ಪ. ಅಲ್ಲಿ ನೋಡ್ಕೊಂಡು ಬನ್ನಿ. ಚಲೋ 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 ಅನಿಸಿದ್ದು ವಿಡಿಯೋ ಮಾಡಿ ಹಾಕಿ. ನೀವು ಏನು ನೋಡತ್ತಿರಲ್ಲ, ಈ ಡೈನಿಂಗ್ ಟೇಬಲ್ ಆಯಿತು ನೋಡಿರಿ ಎಷ್ಟು ಮಸ್ತ್ ಅದಾವ. ಅಂಥ ಏನು ನಿಮಗೆ ಜಾಸ್ತಿ ಪ್ರೈಸ್ ಇರೋಂಗಿಲ್ಲ. ಅಲ್ಲಿ ಒಂದು ಲೆವೆಲಿಗೆ ಕಡಿಮೆ ಪ್ರೈಸ ಇರ್ತಾವೆ. ಅಷ್ಟು ಹೇಳ್ಕೊಂಡಷ್ಟು ಏನು ಕಾಸ್ಟ್ಲಿ ಇರೋಂಗಿಲ್ಲ. ನೋಡಿರಿ ಟಿ ವಿ ಕ್ಯಾಬಿನ್ ಹೆಂಗೈತಿ, ಮತ್ತು ಇಲ್ಲಿ ಕೆಳಗಡೆ ಡೈನಿಂಗ್ ಹಾಲ ಸೋಫಾ ಹೆಂಗೈತಿ ನೋಡಿರಿ. ಈ ಥರದ್ದು ಎಲ್ಲರೂ ಜನ ನೋಡ್ಲತ್ತಾರ್ರಿ ಇಲ್ಲಿ. ನಾನು ಸುಮ್ಮನೆ ಇರಲಿ ಅಂತ ಒಂದು ಸೆಲ್ಫಿ ತೊಗೊಂಡು ಮಸ್ತ್ ಕಾಣತ್ತೀನಿ. ಹಾ ಇಲ್ಲಿ ನೋಡಿರಿ ಬೆಡ್ರೂಮ್ ಹೆಂಗೈತಿ. ಸೊ ಈ ವಿಡಿಯೋ ನಾನು ವೈಫಿಗೆ ಕಳಿಸ್ಬೇಕ್ರಿ. ಕಳಿಸೋಕಿಗೆ ಕೇಳ್ತೀನಿ, ನೋಡು ನಮಗೆ ಅಂಥ ಮನೆ ಒಳಗೆ ಹೆಂಗೆ ಬೆಡ್ ಬೇಕು, ಆಮೇಲೆ ವಾಶ್ರೂಮ, ಸೋಫಾ. ಸೊ ಈ ಥರ ಎಲ್ಲ ಮಸ್ತ್ ಐತ್ರಿ. ಸಾರಿ ಯಪ್ಪ. ಇದು ನೋಡಿರಿ ಡೈನಿಂಗ್ ಟೇಬಲ್ ಹೆಂಗೈತಿ. ಇದು ಮಸ್ತ್ ಐತಿ ಅನ್ಕೋತೀನಿ. ಒಂಥರ ವುಡ್ಡನ್ ಇದು ಒಂಥರ ನೆಕ್ಸ್ಟ್ ಲೆವೆಲ್ ಐತಿ. ಸೊ ಭಾಳ ಚಲೋ ಐತಿ ನೋಡ್ರಿ. ಇದು ಮಸ್ತ್ ಐತಿ. ಏನ್ರಿ ಹಾಕಿಡ್ಬೇಕಂದ್ರೆ ಮಸ್ತ್ ಐತಿ. ಮ್ಯಾಗ ಡೆಕೋರೇಷನ್ ಭಾರಿ ಮಾಡ್ಯಾರ. ಡೈನಿಂಗ್ ನೋಡ್ರಿ, ಡೈನಿಂಗ್ ಟೇಬಲ್ ಮಸ್ತ್ ಐತಿ. ಬ್ಲ್ಯಾಕ್ ಚೇರ್, ವುಡ್ಡನ್ ಟೇಬಲ್. ಬಾ ನೆಕ್ಸ್ಟ್ ಲೆವೆಲ್ಲು. ಇದೂ ಭಾರಿ ಐತಿ ನೋಡ್ರಿ, ಬೆಸ್ಟ್ ಐತಿ ಅಡುಗೆ ಮನೆ. ಭಾಳ ಅಡ್ವಾನ್ಸ್ ಅದಾವ್ರಿ ಇವೆಲ್ಲ. ಓಕೆ ಸೂಪರ್ ನೋಡಿರಿ ಹೆಂಗೈತಿ ಇದು. ಮತ್ತು ವೈಟ್ ಆ್ಯಂಡ್ ಬ್ಲ್ಯಾಕ್ ಕಾಂಬಿನೇಷನ್ದಾಗ ಇದು ಭಾರಿ ಐತಿ. ಸೊ ಅಲ್ಲಿ ನೆಕ್ಸ್ಟ್ ಮುಂದೆ ಕಾಣತೈತಿ ನಿಮಗೆ, ಅದು ಕಿಚನ್. ಹಿಂದ್ಗಡೆ ಅಲ್ಲೇ ಡೈನಿಂಗ್ ಹಾಲ್. ಸೊ ಇದು ಬೆಸ್ಟ್ ಐತಿ ನೋಡಿರಿ. ಈ ಥರ ಭಾಳ ಅದಾವ್ರಿ. ಬೇರೆ ಥರದ್ದು ನಿಮಗೆ ಭಾಳ ನೋಡೋಕೆ ಸಿಗ್ತಾವಲ್ಲಿ. ಇದು ನೋಡಿರಿ, ಇದು ವೈಟ್ ಮತ್ತು ಒಂಥರ ಬ್ಲೂ ಕಲರ್ ಒಳಗೆ ಬರುತ್ತೆ, ಗ್ರೇ ಕಲರ್ ಒಳಗೆ ಭಾರಿ ಐತಿಲ್ರಿ. ಭಾಳ ಅಡ್ವಾನ್ಸ್ ಐತ್ರಿ, ಭಾಳ ಚಲೋ ಅನ್ನಿಸ್ತು ನನಗೆ. ಇದು ನೋಡಿರಿ ವೈಟ್ ಬ್ಲ್ಯಾಕ್ ಕಾಂಬಿನೇಷನ್. ಇದು ಮಸ್ತ್ ಐತಿ, ರಿಚ್. ಒಟ್ಟು ಎಲ್ಲ ಅಲ್ಲೇ ಭಾರಿ ಸಿಸ್ಟಮೆಟಿಕ್ ಇರುತ್ತೆ. ಒಂದು ಸಾರಿ ಹೋದ್ರಿ ಅಂದ್ರೆ ಅಲ್ಲಿ ನಮ್ಮ ಮನೆಗೆ ನೀವು ಡೈರೆಕ್ಟಾಗಿ ಮನೆ ಕಟ್ಬೇಕು ಅಂದಾಗ ನೀವು ಡೈರೆಕ್ಟಾಗಿ ಕಟ್ಟಬೇಡ್ರಿ. ಒಂದು ಸಾರಿ ಇಲ್ಲಿ ಬಂದು ನೋಡಿರಿ ಇಲ್ಲಿ ಹೆಂಗಿರುತ್ತೆ. ನಿಮಗೆ ಯಾವ ಸೂಟ್ ಆಗತ್ತಲ್ಲ ಅದನ್ನು ಮಾಡಿಸ್ರಿ. ನೀವು ಡೈರೆಕ್ಟಾಗಿ ಮಾಡಿಸಿದ್ರೆ ಅಂದರೆ ನಿಮಗೆ ಕಲರ್ ಇಷ್ಟ ಆಗದೆ ಇರ್ಬೋದು. ಇಲ್ಲಿ ಎಲ್ಲ ರೆಡಿ ಮಾಡಿ ಇಟ್ಟಿರ್ತಾರೆ ಅವರು. ನೀವು ಒಂದು ಸಾರಿ ಬಂದು ನೋಡಿದ್ರಿ ಅಂದ್ರೆ ನಿಮಗೆ ಇಷ್ಟ ಆಯ್ತಾ ಅದೇ ಒಂದು ಅಟ್ಲೀಸ್ಟ್ ಒಂದು ವಿಡಿಯೋ ಮಾಡಿಕೊಂಡು ಅದೇ ಥರ ನಾವು ಮಾಡ್ಬೋದು. ನಾ ಬರೀ ಫೋಟೋ ತೊಗೊಳೋದ್ರಾಗೆ ಬ್ಯುಸಿ ಆಗಿಬಿಟ್ಟಿನಿ. ನಿಮ್ಗೆ ಇಷ್ಟ ಆಗಲಿಲ್ಲ ಬಿಟ್ಟು ಬೇರೆದರ ಸೆಲೆಕ್ಟ್ ಮಾಡ್ಬೋದು. ನೀವು ಒಂದು ಸಾರಿ ಒಂದು ಅಪರೂಪಕ್ಕೆ ಮನೆ ಕಟ್ತಿರ್ತೀರಿ, ಅದು ನಿಮ್ಗೆ ಇಷ್ಟ ಆಗಲಿಲ್ಲ ಅಂದ್ರೆ ವೇಸ್ಟ್ ಆಗುತ್ತೆ. ಸೊ ಫಸ್ಟ್ ಬಂದು ಇಲ್ಲಿ ನೋಡ್ಕೊಂಡು ಫೋಟೋ ತೊಗೊಂಡು ಅಥವಾ ಅವ್ರಿಗೆ ಹೇಳಿದ್ರೆ ಅಂದ್ರೆ ಆರ್ಡ್ರ್ ಮಾಡೋರು ಅವರೇ ನಿಮಗೆ ಹತ್ತಿರ ಇರುವಂಥ ಐತದ ನಿಮಗೆ ಅವರೇ ಅಲ್ಲಿಗೆ ಕೊಡ್ತಾರೆ. ಸೊ ಆ ಥರನೂ ಭಾರಿ ಬೆಸ್ಟ್ ಐತಿ ನೋಡಿರಿ. ನಾ ಎಷ್ಟು ಪೋಸ್ ಕೊಟ್ಕೊಂಡು ಫೋಟೋ ತೊಗೊಳತ್ತೀನಿ. ಇದು ನೋಡಿರಿ ಬೆಡ್ ಹೆಂಗೈತಿ. ಬೆಡ್ರೂಮ್ ಅಲ್ಲೇ ವಾರ್ಡ್ರೋಬ್, ಟಿ ವಿ ಮಸ್ತ್ ಐತಿ ನೋಡಿರಿ ಟಿ ವಿ ಹೆಂಗೈತಿ. ವಾ ಸೂಪರ್. ನೀವೇನಾದರೂ ಮನೆ ಕಟ್ಬೇಕಂತಿದ್ರೆ ನಿಮ್ಮ ಪ್ಲ್ಯಾನ್ ಯಾವ್ಯಾವ ಥರ ಅದಾವ ಅಂಥೇಳಿ ಇದು ಮಾಡಿರಿ, ಕಾಮೆಂಟ್ ಮಾಡಿರಿ. ನೋಡಿರಿ ನಾ ಅಂತೂ ಬರೀ ಕನ್ನಡಿ ಸಿಕ್ಕಂದ್ರೆ ಫೋಟೋ ತೊಗೊಳೋದ್ರಾಗೆ ಅದನ್ನು ವಿಡಿಯೋ ಮಾಡೋದ್ರಾಗೆ ಅದನ್ನು ಫೋಟೋ. ಇದು ನೋಡಿರಿ ಸಿಂಕ್ ಹೆಂಗೈತಿ. ಇದು ಬೆಡ್ನಾಗ ಭಾರಿ ಇಷ್ಟ ಆಯ್ತು ನೋಡಿರಿ ನನಗೆ, ಮಸ್ತ್ ಐತಿ. ಇದು ಇಷ್ಟ ಆಯಿತು, ಅದಕ್ಕೆ ಇಷ್ಟ ಆಗಿದೆ ಅಷ್ಟು ಫೋಟೋ ತೊಗೊಂಡಿನಿ. ಇದು ಒಂದು ಇಷ್ಟ ಆಯಿತು. ಇದು ಚೇರ್, ಈ ಕಾಂಬಿನೇಷನ್ ಭಾರಿ ಇಷ್ಟ ಆಯ್ತು ನೋಡಿರಿ. ಎಲ್ಲ ಥರ ಚೇರ್ ಒಂಥರ ಮಸ್ತ್ ಐತೆ ನೋಡಿರಿ. ಗ್ರೀನರಿ ಮಾಡ್ಯಾರ, ಭಾರಿ ಮಸ್ತ್ ಅನ್ನಿಸ್ತು. ಇಲ್ಲೇ ಬಂದರೆ ನಿಮಗೆ ಹೆಂಗೆ ಇಲ್ಲಿ ಎಲ್ಲ ಒಂಥರ ಕಿಚನ್ ಇಲ್ಲಿ ಸಿಗುತ್ತೆ ನಿಮಗೆ. ಕನ್ನಡಿ ಸಿಕ್ತಾ ಮುಗೀತು, ಫೋಟೋ ಹೊಡ್ಕೊಂಡ್ಬಿಡೋದು, ಅಲ್ಲೊಂದು ವಿಡಿಯೋ ಮಾಡ್ಕೊಂಡ್ಬಿಡೋದು. ಓಕೆ ಸಾಕು ಸದಾಶಿವ ಬಿಡು, ಸಾಕು. ಅಯ್ಯೋ ಇದು ಉಲ್ಟಾ ಆಗೈತಲ್ಲ ರೀ. ಸೀದಾ ಬಿಡು ಅಂತಡ್ರಿ. ಇದು ಎಲ್ಲಿ ಬಿಡ್ರಿ ನಡೆಯುತ್ತಾ. ಓಕೆ ಸೊ ಇಲ್ಲಿ ನೋಡಿರಿ ವಾಷಿಂಗ್ ಮೆಷಿನ್ ಮೇಲೆಲ್ಲ ಏನು ರೀ ಇಡೋಕೆ, ಬಾತ್ರೂಮ, ಟಾಯ್ಲೆಟ್ ಎಲ್ಲ ಇಲ್ಲೇ ನಿಮಗೆ ಆಲ್ ಇನ್ ಒನ್. ಹೆಂಗೈತೆ ಮಸ್ತ್ ಐತಲ್ರಿ. ಈಗ ನೋಡಿರಿ ಮತ್ತೊಂದು ಕಿಚನ್ ತಂದೀನಿ. ಇದು ಹೆಂಗೈತೆ ನೋಡಿರಿ. ನಮ್ಮ ಮನೆಗೆ ನಾನು ಇಂಥವೆಲ್ಲ ಮಾಡಿಸ್ಬೇಕ್ರಿ. ಅದಕ್ಕೆ ಸುಮ್ಮನೆ ವಿಡಿಯೋ ಮಾಡ್ಕೊಂಡು ಇಟ್ಕೊಂಡಿನಿ.
ಸೊ ನೆಕ್ಸ್ಟ್ ಫ್ಯೂಚರ್ದಾಗ ಯಾವ ಥರ ನಂಗೆ ಇಷ್ಟ ಆಗತ್ತಲ್ಲ ಆ ಥರ. ಇದು ನೋಡ್ರಿ ನನ್ನ ಹೆಂಡತಿಗೆ, ಫ್ಯೂಚರ್ ಹೆಂಡತಿಗೆ ಎಲ್ಲ ವಾಡ್ರೋಬ್ ಎಲ್ಲ ಅರ್ಬಿ ಅದು ಇಡಕ್ಕೆ ನೋಡ್ರಿ. ಇದು ಹೆಂಗೆ ಐತೆ ನೋಡ್ರಿ, ಇದು ಭಾಳ ಇಷ್ಟ ಆಯಿತು. ಇದು ವುಡ್ಡಂದು ಇದೊಂದು ಬರುತ್ತೆ, ಇದು ಭಾರಿ ಐತಿ, ಮಸ್ತ್ ಅದಾವ್ರೆಲ್ಲ. ವಾವ್ 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 ಅನ್ನಂಗೆ ಅದಾವ. ಸೊ ಮಸ್ತ್ ಐತ್ರಿ. ನಾನು ನೋಡ್ರಿ ಬರೀ ನಾನು ನೆಕ್ಸ್ಟ್ ಫ್ಯೂಚರ್ದಾಗ ಈ ಥರ ಶೂಸ್ ಇಡ್ಬೇಕಂತ ಪ್ಲ್ಯಾನ್ ಮಾಡೀನಿ. ಈ ಥರ ಒಂದು ಕಬಾರ್ಡ್ ಮಾಡಿ ಅದಕ್ಕೆಲ್ಲ ಒಳಗೆ ಲೈಟ್ ಇರಬೇಕು, ಆ ಥರ ಶೂಸ್ ಕಲೆಕ್ಷನ್ ಮಾಡ್ಬೇಕಂತೇಳಿ ಆಸೆ ಐತಿ. ನೆಕ್ಸ್ಟ್ ನನ್ನ ಫ್ಯೂಚರ್ ಮಕ್ಕಳಿಗೆ ಈ ಥರ ಒಂದು ಬೆಡ್ರೂಮ್ ಕೊಡ್ಬೇಕಂತ ಮಾಡೀನಿ. ಇದು ನೋಡ್ರಿ ಮ್ಯಾಟ್ ಹೆಂಗೈತಿ.